ರಾಜ್ಯದಲ್ಲಿ ಶಾಲೆಗಳನ್ನ ಮತ್ತೆ ಪದವಿ ಪೂರ್ವ ಕಾಲೇಜುಗಳನ್ನ ಶುರು ಮಾಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತೆ ರಾಜ್ಯದಲ್ಲಿ ಎರಡು ನಿರ್ದಿಷ್ಟ ಅಭಿಪ್ರಾಯಗಳು ರೂಪುಗೊಂಡಿದ್ವು. ಒಂದು, ಶಾಲೆಗಳನ್ನ ಪ್ರಾರಂಭ ಮಾಡಲೇಬಾರದು ಅನ್ನೋದೊಂದು ಅಭಿಪ್ರಾಯ. ಎರಡನೇದು, ನಾವು ಪ್ರಾರಂಭ ಮಾಡದೇ ಇದ್ರೆ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತೆ, ಅವ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕು ಅನ್ನೋದು ಇನ್ನೊಂದು ವಾದ. ಎರಡೂ ವಾದಗಳಿಗೆ ಸಾಕಷ್ಟು ಆಧಾರಗಳು ಕೂಡ ಇದ್ವು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಕಸರತ್ತು ಮಾಡಿ ಯಾರೇ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಈ ಶಾಲಾ ಕ್ಷೇತ್ರದಲ್ಲಿ, ಪೋಷಕರು, SDMC ಸಮಿತಿ ಸದಸ್ಯರು, ನಮ್ಮ DDPIಗಳು, BOಗಳು, ಖಾಸಗಿ ಶಾಲಾ ಶಿಕ್ಷಣ ವ್ಯವಸ್ಥಾಪಕ ಮಂಡಳಿ, ಪೋಷಕ ಸಂಘಟನೆಗಳು, ಆ ಎಲ್ಲರ ಜೊತೆ ನಮ್ಮ ಆಯುಕ್ತರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ್ರು. ಸಂಗ್ರಹಣೆ ಮಾಡಿ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಚರ್ಚೆ ಆಗಬೇಕು. ವಿಶೇಷವಾಗಿ ಆರೋಗ್ಯ ಇಲಾಖೆಯ ನಮಗೆ ಅಭಿಪ್ರಾಯ, ಮಾರ್ಗದರ್ಶನ ಬಹಳ ಅಗತ್ಯ ಇದೆ ಅಂತ ನಾವು ಯೋಚನೆ ಮಾಡಿ ಸುಮಾರು 3 ದಿವಸಗಳ ಹಿಂದೆ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡು ಇವತ್ತು ಈ ಸಭೆ ನಡೆಯಿತು. ಈ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವ ವಹಿಸಿದ್ರು. ದೂರದ ಹೈದರಾಬಾದ್ ಇಂದ ಸುಧಾಕರ್ ಅವರು ವೆಬಿನಾರ್ ಮೂಲಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮತ್ತೆ ಸಭೆಯಲ್ಲಿ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಸಾರಿಗೆ ಇಲಾಖೆ ಮತ್ತು BBMC ಎಲ್ಲಾ ಇಲಾಖೆಗಳ ಪ್ರಮುಖರು ಕೂಡ ಭಾಗವಹಿಸಿದ್ರು. ಸೊ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನು ವಾಸ್ತವ ಪರಿಸ್ಥಿತಿ ಇದೆ, ಎಷ್ಟು ಜನ 10th ಸ್ಟ್ಯಾಂಡರ್ಡ್ ಮಕ್ಕಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಮತ್ತೆ ನಾವು ಕಳೆದ 6 ತಿಂಗಳಿಂದ ಆ ಮಕ್ಕಳಿಗೆ ಪರ್ಯಾಯ ಶಿಕ್ಷಣ ಕೊಡ್ಲಿಕ್ಕೆ ಯಾವ ರೀತಿ ಚಂದನನ ಉಪಯೋಗಿಸ್ತಾ ಇದ್ದೀವಿ, ಯೂಟ್ಯೂಬ್ ಉಪಯೋಗಿಸ್ತಾ ಇದ್ದೀವಿ, ವಿದ್ಯಾಗಮವನ್ನ ಮಾಡ್ತಾ ಇದ್ವು, ಅದನ್ನೆಲ್ಲರೂ ಕೂಡ ವಿವರಿಸಿದ್ದಾರೆ. ವಿವರಿಸಿ ಈ ಶಾಲೆಗಳ ಪ್ರಾರಂಭದ ಬಗ್ಗೆ, ಯಾಕಂದ್ರೆ ಒಂದು ಕೇಳ್ತಾರೆ ಇರ್ತಾರೆ, ಯಾವಾಗ ಶುರು ಮಾಡ್ತೀರಾ ಅಂತ. ನಾನು ಹೋದ ಕಡೆ ಎಲ್ಲರೂ ಕೂಡ ಪೋಷಕರು ಕೂಡ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಸರ್ಕಾರದ, ವಿಶೇಷವಾಗಿ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಬೇಕು ಅಂತ ನಾವು ಕೇಳಿದ್ವು. ನಾವು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪೂರ್ತಿ ವಿವರಣೆ ಕೊಟ್ಟ ಮೇಲೆ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಬಹಳ ಪ್ರಮುಖವಾದ ಅಂಶವನ್ನು ಹೇಳಿದ್ದಾರೆ. ಏನು, ನಮ್ಮ ರಾಜ್ಯದಲ್ಲಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಇದೆ, ಡಾಕ್ಟರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಸುಮಾರು 14 ಜನ ಖ್ಯಾತ ವೈದ್ಯರಿದ್ದಾರೆ. ಅವ್ರು ಬಹಳ ಮುಂಚೆಯಿಂದಲೂ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ, ತಮ್ಮ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ. ಸೊ ಅವರು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಸಭೆಗೆ ತಿಳಿಸಿದ್ರು. ಸುಮಾರು ವಿಸ್ತೃತವಾಗಿ ಚರ್ಚೆ ಮಾಡಿ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಭಿಪ್ರಾಯ ಕೊಟ್ಟಿದೆ. ವಿಶೇಷವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲ ಇರೋದ್ರಿಂದ, ಚಳಿಗಾಲ ಹೆಚ್ಚು ಆಗುವ ಸಂದರ್ಭ ಇರೋದ್ರಿಂದ, ಜೊತೆಗೆಲ್ಲ ಕೆಲವು ಕಡೆ 2ನೇ ಅಲೆ ಅಂತ ನಾವೇನ್ ಕೇಳ್ತಾ ಇದ್ದೀವಿ, ಸೆಕೆಂಡ್ ವೇವ್, ಅದನ್ನು ಕೂಡ ನಾವು ಬುದ್ಧಾಲೋಚನೆ ಮಾಡಿ ಡಿಸೆಂಬರ್ನಲ್ಲಿ ರಾಜ್ಯದ ಯಾವುದೇ ಶಾಲೆಗಳನ್ನ ಮತ್ತೆ ಪದವಿ ಪೂರ್ವ ಕಾಲೇಜನ್ನ ತೆಗೆಯೋದು ಬೇಡ ಅಂತ ಅವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಚರ್ಚೆ ಆಯಿತು ಸಾಕಷ್ಟು. ಕೊನೆ ಪಕ್ಷ ನಾವು
1ರಿಂದ 8ನೇ ಕ್ಲಾಸ್ವರೆಗೂ ಈ ವರ್ಷ ಶುರು ಮಾಡೋ ಯೋಚನೆನೇ ಇಲ್ಲ. 10ನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ, ಒಂದು ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ PUC ಅದು CET ಎಲ್ಲದಕ್ಕೂ ಕೂಡ ಬೇಕಾಗಿರೋದ್ರಿಂದ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ತಂದು. ಜೊತೆಗೆ ಇನ್ನೂ ಒಂದು ಹೇಳಿದ್ರು, ರಾಜ್ಯದಲ್ಲಿ ಎಲ್ಲೆಲ್ಲಿ ಬಹಳ ಕಡಿಮೆ ಕೋವಿಡ್ ಪರಿಣಾಮ ಉಂಟಾಗಿದೆ ಕೆಲವು ಜಿಲ್ಲೆಗಳಿದೆ, ಬೆಂಗಳೂರು, ಮೈಸೂರು, ಮಂಗಳೂರು ಹೊರತುಪಡಿಸಿ ಕೆಲವು ಜಿಲ್ಲೆಗಳಿದೆ. ಅದರ ಬಗ್ಗೆ ನಾವೇನಾದ್ರು ಅಭಿಪ್ರಾಯ ಕೊಡ್ಬೋದಾ ತಾವು ಅಂತ ಕೇಳಿದ್ರು. ಅದಕ್ಕೂ ಕೂಡ ಅವರು ಯೋಚನೆ ಮಾಡಿ, ಇಲ್ಲ ನಾವು ಯಾವ್ದಾದ್ರು ಒಂದು ಜಿಲ್ಲೆ ಅಂತ ನಾವು ಆರಿಸ್ಕೊಳಕ್ ಆಗೋದಿಲ್ಲ. ಸೊ ಒಟ್ಟಾರೆ ಈಗ ಸದ್ಯಕ್ಕೆ ನಾವು ಮಾಡೋದು ಬೇಡ, ಡಿಸೆಂಬರ್ 3ನೇ ವಾರದಲ್ಲಿ ನಾವು ಸೇರಿ ಮತ್ತೆ ಒಂದು ಅವಲೋಕನ ಮಾಡಿ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆ ಚರ್ಚೆ ಸಂದರ್ಭದಲ್ಲಿ ಬಂದಾಗ ಆರೋಗ್ಯ ಸಚಿವರು ಕೂಡ ಹೇಳಿದ್ರು, ನಿಜ ಈ ರೀತಿ ಶಾಲೆಗಳು ಪ್ರಾರಂಭ ಆಗದೇ ಇರೋದ್ರಿಂದ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳ ಪೈಕಿ ಬಾಲ ಕಾರ್ಮಿಕರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಮತ್ತೆ ಕೆಲವು ತಾಲೂಕುಗಳಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ. ಇದೊಂಥರ ನಮ್ಗೆ ಸಾಮಾಜಿಕ ಸಮಸ್ಯೆ ಆಗಿ ನಮ್ಗೆ ಕಾಣ್ತಾ ಇದೆ. ಅದನ್ನ ನಾವು ಟ್ಯಾಕಲ್ ಮಾಡಲೇಬೇಕು. ಆದ್ರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಈ ಒಂದು ಅಭಿಪ್ರಾಯ ಕೊಟ್ಟಿರೋದ್ರಿಂದ ನನಗೆ ಅಲ್ಟಿಮೇಟ್ಲಿ ಜೀವ ಉಳಿಸೋದು ಮುಖ್ಯ. ಬಹಳ ಮುಂಚೆಯಿಂದಲೂ ಕೂಡ ಮೊದಲನೇ ಲಾಕ್ಡೌನ್ ನಾವು ಮಾಡಿದಾಗಲೂ ಕೂಡ ಜೀವ ಉಳಿಸೋದು ಮುಖ್ಯ ಅಂತ ಒಂದು ನಿರ್ಧಾರ ತಗೊಂಡು ನಾವು ಬಂದಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಏನ್ ಹೇಳಿದೆ ಆ ಅಭಿಪ್ರಾಯಕ್ಕೆ ಪೂರ್ತಿ ಮನ್ನಣೆ ಕೊಟ್ಟು ಮುಖ್ಯಮಂತ್ರಿಗಳು ಏನು ನಿರ್ಧಾರನ ಕೊನೆಗೆ ಎಲ್ಲನೂ ಆಲಿಸಿ, ಎಲ್ಲ ಇಲಾಖೆಗೂ ಕೂಡ ಆಲಿಸಿ ತಮ್ಮ ನಿರ್ಧಾರನ ಪ್ರಕಟಿಸಿದ್ದಾರೆ. ಅದೇ ನಿರ್ಧಾರವನ್ನ ನಮ್ಮ ಶಿಕ್ಷಣ ಇಲಾಖೆ ಅನುಷ್ಠಾನಗೊಳಿಸುತ್ತೆ. ಸದ್ಯಕ್ಕೆ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೇ ಶಾಲೆ, ಪದವಿ ಪೂರ್ವ ಕಾಲೇಜು ತೆಗೆಯೋದಿಲ್ಲ, ತರಗತಿಗಳು ನಡೆಯೋದಿಲ್ಲ. ಬದಲಿಗೆ ನಾವೇನು ಸಂವೇದ ಅಂತ ನಾವು ನಡೆಸ್ತಾ ಇದ್ದೀವಿ ಚಂದನ ವಾಹಿನಿ ಮುಖಾಂತರ. ಈಗಾಗಲೇ ನಾವು 8, 9, 10 ತರಗತಿಗಳು ನಡೆಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸ್ಗೂ ಕೂಡ ಪ್ರಾರಂಭ ಮಾಡಿದ್ದೀವಿ ನಾವು. ಸೊ ಅದನ್ನ ನಾವು ಹೆಚ್ಚು ಪರಿಣಾಮಕಾರಿ ಮಾಡೋದು, ಅದನ್ನೆಲ್ಲ ಯೂಟ್ಯೂಬ್ಗೆ ನಾವು ಡೌನ್ಲೋಡ್ ಮಾಡೋದು, ಅದನ್ನು ಕೂಡ ನೋಡಬಹುದು. ಮತ್ತೆ ಬೇರೆ ಬೇರೆ ಕಡೆ ನಮ್ಮ ಶಾಲೆಯ ಶಿಕ್ಷಕರು ಅವ್ರದೇ ಆದ ವಿಧಾನಗಳನ್ನ ಹುಡುಕಿದ್ದಾರೆ. ಅವ್ರ ಶಾಲೆದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಪರೀಕ್ಷೆಗಳು ಮಾಡೋದು, ಅವ್ರಿಗೆ ಗೊತ್ತಿಲ್ಲದೆ ಆ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಕೊಡೋದು ಅದ್ಭುತವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ. ಆ ಕಾರ್ಯವನ್ನು ಕೂಡ ಮುಂದುವರಿಸ್ತಾರೆ. ಸೊ ನಾವು ಮುಂಚೆಯಿಂದನೂ ಕೂಡ ಒಂದು ಮಾತು ಹೇಳ್ತಾ ಇದ್ವು, ನಾವೇನೇ ನಿರ್ಧಾರ ತಗೊಂಡ್ರು ಮಕ್ಕಳ ಹಿತ ಮತ್ತೆ ಮಕ್ಕಳ ಯೋಗಕ್ಷೇಮ ಇದು ಅತ್ಯಂತ ಹೆಚ್ಚಿನ ಆದ್ಯತೆ ಇರ್ತದೆ, ಇನ್ಯಾವುದು ಕೂಡ ಇರೋದಿಲ್ಲ. ಮತ್ತೆ ಯಾವುದೇ ಒತ್ತಡಕ್ಕೆ ಶಾಲೆ ಶುರು ಮಾಡ್ತಾ ಇರಲಿಲ್ಲ, ಯಾವುದೇ ಒತ್ತಡಕ್ಕೆ ಶಾಲೆ ನಡೆಸ್ತಾ ಇಲ್ಲ ಅನ್ನೋದು ಇಲ್ಲ. ಮಕ್ಕಳಿಗೋಸ್ಕರ ನಾವು ಮಾಡ್ತಾ ಇದ್ವು, ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದೀವಿ ನಾವು. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಇವತ್ತೇನು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಪೂರ್ತಿ ನಾವು ಮನ್ನಣೆ ಕೊಟ್ಟು ಈಗ ಸದ್ಯಕ್ಕೆ ಡಿಸೆಂಬರ್ 3ನೇ ವಾರದಲ್ಲಿ ಏನು ಮತ್ತೆ ತಜ್ಞರ ಸಮಿತಿ ಸೇರುತ್ತೆ, ಆ ತಜ್ಞರ ಸಮಿತಿ ಸೇರಿ ಅವತ್ತಿನ ಸನ್ನಿವೇಶಕ್ಕೆ, ಅವತ್ತಿನ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವ ರೀತಿ ಸಂದರ್ಭ ಉಂಟಾಗಿದೆ, ಕೋವಿಡ್ದು ಪರಿಸ್ಥಿತಿ, ಅದನ್ನೆಲ್ಲ ಅವಲೋಕಿಸಿ ಅವರೇನು ನಿರ್ಧಾರ ತಗೋತಾರೆ. ಅಲ್ಲಿವರೆಗೂ ನಾವು ನಮ್ಮ ದೂರದರ್ಶನ, ವಾಟ್ಸಪ್, ನಮ್ಮ ಯೂಟ್ಯೂಬ್ ಆ ಮೂಲಕ ನಮ್ಮ ಪಾಠಗಳನ್ನ ಮುಂದುವರಿಸ್ತೀವಿ. ಆ ವಿದ್ಯಾಗಮದ್ದು ಕೂಡ ಸದ್ಯಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನ್ ಮಾಡೋಣ ಅಂತ. ಸದ್ಯಕ್ಕೆ ಅದನ್ನೇನು ಕೂಡ ಮಾಡ್ತಾ ಇಲ್ಲ. ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟ ನಂತರ ನೀವು ಈ ತೀರ್ಮಾನಕ್ಕೆ ಬಂದಿದ್ದ? ನಾವು ಟೆಕ್ನಿಕಲ್ ಕಮಿಟಿ ಕೊಡಕ್ಕಿಂತ ಮುಂಚೆನೆ ಈ ಸಭೆ ಸೇರಿಸಿದ್ವು ಅನ್ನೋದು ದಾಖಲೆ. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಆಲ್ರೆಡಿ ಸುಧಾಕರ್ ಅವರು ಶೇರ್ ಮಾಡಿದ್ರು. ನೋಡ್ರಿ, ಟೆಕ್ನಿಕಲ್ ಕಮಿಟಿ ಡೇಟ್ ನೋಡಿ ಯಾವತ್ತಿದೆ ಅಂತ ನೋಡಿ. ಡೇಟ್
ಶಿಕ್ಷಣ ಇಲಾಖೆಗೆ ಶಿಕ್ಷಣ ಇಲಾಖೆಯಿಂದ ಯಾವುದೇ ತೀರ್ಮಾನ ನಾವು ಮಾಡಿರಲಿಲ್ಲ. ಈಗಾಗಲೇ ಸನ್ಮಾನ್ಯ ಸಚಿವರು ಹೇಳಿದ ಹಾಗೆ ನಾವು ವಿವಿಧ ಹಿತಾಸಕ್ತಿದಾರರು ಯಾರ್ಯಾರಿದ್ದಾರೆ ಸ್ಟೇಕ್ ಹೋಲ್ಡರ್ಸ್ ಅವರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ವಿ ಅಷ್ಟೇ ಹೊರತು ನಾವು ಯಾವುದೇ ತೀರ್ಮಾನ ಮಾಡಿರಲಿಲ್ಲ. ಯಾಕಂದ್ರೆ ಇದು ಕೇವಲ ಶಿಕ್ಷಣ ಇಲಾಖೆ ಹಂತದಲ್ಲಿ ಕೈಗೊಳ್ಳಬೇಕಾದ ತೀರ್ಮಾನ ಅಲ್ಲ. ಹಾಗಾಗಿ ಇಡೀ ರಾಜ್ಯ ಸರ್ಕಾರದ ಒಂದು ನಿಲುವು ತಗೊಳ್ಬೇಕಾಗುತ್ತೆ, ಕಲೆಕ್ಟಿವ್ ಡಿಸಿಷನ್ ಅಂತ ಹೇಳಿ. ಇದನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ಬಹಳ ಹಿಂದೆನೆ ತಂದಿದ್ವಿ. ಅವರಿಂದ ಡೇಟ್ ಅನ್ನು ಫಿಕ್ಸ್ ಮಾಡ್ಕೊಂಡ್ವಿ. ಅವರ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳ ಒಂದು ಸಲಹೆಗಳನ್ನ ತೆಗೆದುಕೊಂಡು ಅಂತಿಮ ತೀರ್ಮಾನ ಮಾಡಬೇಕು ಅಂತ ಹೇಳಿ ಆ ತೀರ್ಮಾನ ಇವತ್ತಾಗಿದೆ. ಸಹಜವಾಗಿ SLC ಮತ್ತು PUC ಪಬ್ಲಿಕ್ ಪರೀಕ್ಷೆ ಇದ್ದೇ ಇರ್ತದೆ. ಈಗಲಿಂದಲೇ ಏನಾದರೂ ನೀವು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತೀರಾ ಅಂತ? ಇದನ್ನ ಒಂದು 3 ತಿಂಗಳು ಮಾತ್ರ ಶಾರ್ಟ್ ಟೈಮ್ ಇರ್ತದೆ. ನಾವು ಸಿಲೆಬಸ್ ಮಾಡ್ಲಿಕ್ಕೆ ಈಗಾಗಲೇ ನಾವು ಡಿಸೆಂಬರ್ ಕೊನೆಯ ವೇಳೆಗೆ ನಮ್ಮ ಸಂವೇದ ಮೂಲಕ SSLC ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ, 100ಕ್ಕೆ 100 ಆಗುತ್ತೆ. ಅದು ಏನೇ ಆದ್ರೂ ಕೂಡ ಅಷ್ಟು ಪರಿಣಾಮಕಾರಿ ಇರೋದಿಲ್ಲ. ನಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ, ಅದನ್ನೆಲ್ಲ ಯೂಟ್ಯೂಬ್ ಅಲ್ಲೂ ಡೌನ್ ಮಾಡಿದೀವಿ ನಾವು. ಶಾಲೆಗಳು ಪ್ರಾರಂಭ ಆದಾಗ ಯಾವ ರೀತಿ ಮಾಡಬೇಕು ಅದನ್ನ ನಾವು ಗಮನಿಸ್ತೀವಿ. ಸರ್, ಈಗ 9 ರಿಂದ 12 ಚರ್ಚೆ ಆಗಿದೆ ಸರ್. ಒಂದ್ ಕಡೆ 1 ರಿಂದ 8 ಸರ್ಕಾರದಿಂದ ಶಿಕ್ಷಣ ಇಲಾಖೆ ಮುಂದೆ ಆ ಒಂದು ಪ್ರಸ್ತಾಪನೆ ಇಲ್ಲ. ಈ ವರ್ಷ ಅದು ಪ್ರಾರಂಭನೆ ಆಗೋದಿಲ್ಲ ನೋಡೋಣ, ಡಿಸೆಂಬರ್ ನೋಡೋಣ. ಸರ್, 1 ರಿಂದ 4ನೇ ತರಗತಿಯನ್ನ 0 ಇಯರ್ ಅಂತ ಹೇಳಿ ಘೋಷಣೆ ಮಾಡ್ತೀರಾ ಸರ್? 0 ಇಯರ್ ಅಂತ ಕನ್ಸೆಪ್ಟ್ ಇಲ್ಲ. 0 ಇಯರ್ ಅಂತ, ಯಾಕಂದ್ರೆ ಹೋದ ವರ್ಷ ನಾವು 9ನೇ ಕ್ಲಾಸ್ ವರೆಗೂ ಮಕ್ಕಳನ್ನ ಪರೀಕ್ಷೆ ಇಲ್ದೇನೆ ನಾವು ಪಾಸ್ ಮಾಡೋದು. ದಟ್ ಕೆನಾಟ್ ಬಿ ಕಾಲ್ಡ್ 0 ಇಯರ್. ಅವ್ರಿಗೆಲ್ಲರಿಗೂ ಕೂಡ ಇವತ್ತು ನಾವು ಪಾಠ ಮಾಡ್ತಾ ಇದ್ದೀವಿ. ನಾವು ಮಕ್ಕಳ ವಾಣಿ ಮುಖಾಂತರ ಸಣ್ಣ ವಯಸ್ಸಿನ ಮಕ್ಕಳೇನಿದ್ದಾರೆ ಅವ್ರಿಗೆ ಇವತ್ತು ಪಾಠಗಳೆಲ್ಲನೂ ಕೂಡ ಮಾಡ್ತಾ ಇದ್ದೀವಿ ಮಕ್ಕಳ ವಾಣಿ ಮುಖಾಂತರ. ಅದು ಯಶಸ್ವಿನೂ ಕೂಡ ಇದೆ. ಆ ಮಕ್ಕಳೇ ಪಾರ್ಟಿಸಿಪೇಟ್ ಮಾಡಿ ನಾವು ಹೇಗೆ ನಲಿ ಅಂತ ಮಾಡ್ತೀವಿ ಅದರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಆ 0 ಇಯರ್ ಅಂತ ಕಾನ್ಸೆಪ್ಟ್ ಸದ್ಯಕ್ಕೆ ನಮ್ಮ ಮನಸ್ಸಲ್ಲಿ ನಮ್ಮ ತಲೆನೋವು ಇಲ್ಲ. ಸರ್, SLC ನಲ್ಲಿ ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ತಗೋಬೇಕು? ಅಲ್ಲ, ನಮ್ಮ ಹತ್ರ PUC ಮತ್ತೆ SLC ಹೇಳ್ತಾ ಇದ್ದಾರೆ. ಆಮೇಲೆ 10ನೇ ತರಗತಿ ವಿದ್ಯಾರ್ಥಿಗಳು ಇದರಲ್ಲಿ SSLC ಪರೀಕ್ಷೆ ಬರೆಯೋರಿದ್ದಾರೆ, CBSE ICSE ಪರೀಕ್ಷೆಗಳನ್ನು ಬರೆಯೋರಿದ್ದಾರೆ. ರಾಜ್ಯದಲ್ಲಿ 10ನೇ ತರಗತಿ ಮಕ್ಕಳು 9,59,566 ಮಕ್ಕಳಿದ್ದಾರೆ. 9,59,566. We have 10th going students to the extent of 9,59,566, and this number includes the students appearing for SSLC examination under state board and also students appearing for 10th examination under CBSE board as well as ICSE board. PUC ಫಸ್ಟ್ PUC ಸೆಕೆಂಡ್ ಇಯರ್ PUC ನಲ್ಲಿ ನಮಗೆ 5,70,126 ಮಕ್ಕಳಿದ್ದಾರೆ. ಇದು 5,70,126, 5,70,126. These are purely students appearing for PU examination under PU board. Right now I don't have the figure for CBSE and ICSE. ಸರ್, ಈಗ ಲೇಟ್ ಆಗ್ತಿರೋದ್ರಿಂದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಗ್ಬೋದಾ ಅಥವಾ ಪರೀಕ್ಷೆ ಸ್ವಲ್ಪ ಮುಂದಕ್ಕೆ ಹಾಕಬಹುದು? ಯಾಕಂದ್ರೆ ನಮ್ದು ಮಾರ್ಚ್ ಏಪ್ರಿಲ್ ಅಲ್ಲಿ SSLC ಮತ್ತೆ PUC ಪರೀಕ್ಷೆಗಳು ನಡೀತಿದ್ದಾವೆ. ಈಗ ಲೇಟ್ ಆಗಿರೋದ್ರಿಂದ ಕಳೆದ ವರ್ಷ ಯಾವ ನಡೀತು? ಯಾವ್ದು ಸರ್? ಕಳೆದ ವರ್ಷ SSLC ಎಕ್ಸಾಮ್ ಮಾರ್ಚ್ ಏಪ್ರಿಲ್. PUC ಮತ್ತೆ ಅಲ್ಲ, PUCನೂ ಕೂಡ ನಮ್ಮ ಲಾಸ್ಟ್ ಎಕ್ಸಾಮ್ ಆಗಿದ್ದು ಜೂನ್ 18ನೇ ತಾರೀಕು. ಸೊ ಈ ವರ್ಷ ವಿಶೇಷ ಪರಿಸ್ಥಿತಿ ಇರೋದ್ರಿಂದ ನಾವು ಎಲ್ಲಿವರೆಗೂ ಇಷ್ಟರಲ್ಲೇ ನಾವು ಎಕ್ಸಾಮಿನೇಷನ್ ಡೇಟು ಕೂಡ ಅನೌನ್ಸ್ ಮಾಡ್ತೀವಿ. SSLC ಮತ್ತೆ PUC ಎಕ್ಸಾಮಿನೇಷನ್ ದಿನಾಂಕಗಳನ್ನು ಕೂಡ ಚರ್ಚೆ ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡಿ ಆಗ ಒಂದು ನಮಗೆ ಎಕ್ಸಾಕ್ಟ್ ಒಂದು ಸಿಗುತ್ತೆ, ಮಕ್ಕಳು ಕೂಡ ಒಂದು ಪ್ರೇರಣೆ ಸಿಗ್ತದೆ. ಡಿಸೆಂಬರ್ ವರೆಗೂ ಶಾಲೆಗಳಂತೂ ಆರಂಭ ಮಾಡೋದಿಲ್ಲ. ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಫೀಸ್ ವಸೂಲಿ ಅಂತೂ ನಿಂತಿಲ್ಲ. ಈಗ 2ನೇ ಅವಧಿಯ ಫೀಸ್ ಕೂಡ ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ಈಗ ನಿಮ್ಗೆ ಗೊತ್ತಿದ್ದಂಗೆ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ವಿಶೇಷವಾಗಿ ಆನ್ಲೈನ್ ಎಜುಕೇಶನ್ ಕಂಟಿನ್ಯೂ ಆಗ್ತಾ ಇದೆ. ಅದರಲ್ಲಿ ಈಗಾಗಲೇ ಅವ್ರಿಗೆ ಮಾನ್ಯ ಹೈಕೋರ್ಟ್ನ ಆದೇಶದ ಸಪೋರ್ಟ್ ಇಂದ
ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ತಲುಪಿಸಬೇಕಾಗಿರೋದ್ರಿಂದ ಆನ್ಲೈನ್ ಪರೀಕ್ಷೆಗಳ ಕ್ಲಾಸಸ್ನ ನಡೆಸ್ತಾ ಇಲ್ಲ. ನಾವು ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ಆನ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಬೇರೆ ಬೇರೆ ರೂಪದಲ್ಲಿ ನಾವು ಅವರಿಗೆ ತಲುಪಿಸ್ತಾ ಇದ್ವಿ. ಈಗಾಗಲೇ ಮಾನ್ಯ ಸಚಿವರು ಹೇಳಿದ ದೂರದರ್ಶನ, ಯೂಟ್ಯೂಬ್ ಚಾನೆಲ್, ವಿದ್ಯಾಗಮ ಅಂತಲೇ ಈಗ ಬೇರೆ ಕೆಲವು ಖಾಸಗಿ ಚಾನೆಲ್ಗಳ ಒಂದು ಸಹಾಯವನ್ನು ಕೂಡ ನಾವು ತೆಗೆದುಕೊಳ್ಳಲಿದ್ದೇವೆ. ಈಗಾಗಲೇ ಜಿಯೋ ಟಿವಿ ಅವರು ಮುಂದೆ ಬಂದಿದ್ದಾರೆ. ಜಿಯೋ ಚಾನೆಲ್ ಫ್ರೀಯಾಗಿ ಉಚಿತವಾಗಿ ಶಾಲಾ ಮಕ್ಕಳಿಗೆ ತರಗತಿಗಳನ್ನು ನಡೆಸಲಿಕ್ಕೆ ಅವ್ರ ಜೊತೆ ಈಗಾಗಲೇ MOU ಆಗಿದೆ. ಹಿಂದೆ ಕೆಲವೇ ದಿನಗಳಲ್ಲಿ ಖಾಸಗಿ ಶಾಲೆಗಳ ಫೀಸ್ ವಿಚಾರ ಅವ್ರು ಹೇಳ್ತಾರೆ. ಬರ್ತೀನಿ. ಅಂದ್ರೆ ಪೂರ್ಣ ಹಿನ್ನೆಲೆ ಹೇಳಿಲ್ಲ ಅಸೈನ್ಮೆಂಟ್ ಇದೆಯಾ ಸ್ವಲ್ಪ ಅಲ್ಲ ಎಲ್ಲ ವಿಷಯಗಳ ಹಿನ್ನೆಲೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಬೇರೆ ತರ ಕಾಣಿಸ್ಬೋದು. ಅದಕ್ಕೋಸ್ಕರ ಹಾಗಾಗಿ ಈ ರೀತಿಯ ಎಲ್ಲ ಇವುಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲೂ ಎಜುಕೇಶನ್ ನಿಂತಿಲ್ಲ, ಖಾಸಗಿ ಶಾಲೆಗಳಲ್ಲೂ ಎಜುಕೇಶನ್ ನಿಂತಿಲ್ಲ. ಹಾಗಾಗಿ ನಾವು ಈ ಹಿಂದೆ ತೀರ್ಮಾನ ಮಾಡಿದಾಗ ಈ ಖಾಸಗಿ ಶಾಲೆಗಳಿಗೆ ಮೊದಲನೇ ಟರ್ಮ್ ಫೀಸ್ ತೆಗೆದುಕೊಂಡು ಅಡ್ಮಿಷನ್ ಮಾಡ್ಕೊಳ್ಳೋಕೆ ಅನುಮತಿ ಕೊಟ್ವಿ. ಯಾಕಂದ್ರೆ ಯಾವುದಕ್ಕೆ ಆಗಲಿ ಒಂದು ಸರ್ಟೆನಿಟಿ ಬೇಕಾಗುತ್ತೆ, ಖಚಿತತೆ ಬೇಕಾಗುತ್ತೆ. ಮಕ್ಕಳು ಪೋಷಕರು ಬರೀ ಗೊಂದಲಮಯವಾಗಿ ಅವ್ರ ಮೈಂಡ್ ಇರಬಾರ್ದು ಅಂತೇಳಿ ಒಂದು ನಿರ್ದಿಷ್ಟವಾದ ದಿಕ್ಕನ್ನ ತೋರಿಸ್ಬೇಕಾಗುತ್ತೆ, ಚಾನಲೈಸ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಶಾಲೆಗಳಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಫಸ್ಟ್ ಟರ್ಮ್ ಫೀಸ್ ಅನ್ನ ತೆಗೆದುಕೊಳ್ಳೋಕೆ ಅನುಮತಿ ಕೊಟ್ಟಿದ್ವಿ. ಮತ್ತೆ ಇನ್ನ ಮುಂದೆ ಎರಡನೇ ಟರ್ಮ್ ಫೀಸ್ ಕಲೆಕ್ಟ್ ಮಾಡೋದ್ರ ಬಗ್ಗೆ ಖಾಸಗಿ ಶಾಲಾ ಸಂಸ್ಥೆಗಳು ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಇಲಾಖೆನಲ್ಲಿ. ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ವಿ. ಅವ್ರಿಗೆ ಏನ್ ವೆಚ್ಚ ಬರ್ಬೋದು, ಯಾವ ರೀತಿ ಪೋಷಕರ ಪರಿಸ್ಥಿತಿ ಏನಿದೆ, ಯಾವ ರೀತಿ ಅವ್ರು ಇನ್ಪುಟ್ ಕೊಡ್ತಿದ್ದಾರೆ ಮಕ್ಕಳಿಗೆ, ಇವುಗಳನ್ನೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಫೀಸ್ ಅಂತೂ ತಗೊಳ್ತಾ ಇದ್ದಾರೆ, ಮೊದಲನೇ ಅವಧಿಗೆ ತಗೊಂಡಿದ್ದಾರೆ ಸರ್. ಮೊದಲನೇ ಅವಧಿಗೆ ಫೀಸ್ ಅಂತೂ ತಗೊಂಡಿದ್ದಾರೆ ಸರ್. ಆದ್ರೆ ಖಾಸಗಿ ಶಾಲೆಗಳಲ್ಲಿ ಅನೇಕ ಶಿಕ್ಷಕರಿಗೆ ಸಂಬಳ ಆಗಿಲ್ಲ, ವೇತನ ಆಗಿಲ್ಲ. ಫೀಸ್ ಅಂತೂ ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡ್ಕೊಂಡು ನಿಂತಿಲ್ಲ. ಆದ್ರೆ ಅಲ್ಲಿನ ಟೀಚರ್ಸ್ ಗಳಿಗೆ ಸಂಬಳ ಆಗ್ತಾ ಇಲ್ಲ. ನೋಡಿ, ನೀವು ಅದೇ ಇದು ಒಂದು ಮುಖ ಅಷ್ಟೇ. ಇನ್ನೊಂದು ಮುಖ ಏನಂದ್ರೆ ಎಲ್ಲಾ ಖಾಸಗಿ ಶಾಲಾ ಸಂಸ್ಥೆಗಳು ಹೇಳ್ತಾ ಇರೋದು ಪೋಷಕರು ಫೀಸೇ ಕೊಡ್ತಾ ಇಲ್ಲ. ಬಹಳಷ್ಟು ಕಡೆ ಕಳೆದ ವರ್ಷದ ಅಂತಿಮ ಫೀಸು ಕೊಡ್ಲಿಲ್ಲ, ನಮ್ಗೆ ಬಹಳಷ್ಟು ಪೋಷಕರು ಅಡ್ಮಿಷನ್ನೇ ಮಾಡ್ತಿಲ್ಲ ಅಂತ. ನಮ್ಮ ಫಿಗರ್ಸ್ ನಲ್ಲೂ ಕೂಡ ಅಡ್ಮಿಷನ್ ಸಂಖ್ಯೆ ಕಮ್ಮಿ ಇರೋದು ಕಾಣಿಸ್ತಾ ಇದೆ. ಸ್ಯಾಟ್ಸ್ ಇದರಲ್ಲೂ ಕೂಡ ಈಗ ಎರಡೂ ಕಡೆದು ಇದೆ. ಶಾಲೆಗಳಿಗೂ ತೊಂದರೆ ಇದೆ, ಬಟ್ ಪೋಷಕರಿಗೂ ತೊಂದರೆ ಇದೆ. ಕೆಲವರು ಪೋಷಕರು ಕೊಡ್ಲಿಕ್ಕೆ ಅವ್ರಿಗೆ ಶಕ್ತಿ ಇದ್ರು ಪೂರ್ಣ ಪ್ರಮಾಣದ ಕ್ಲಾಸ್ ಆಗ್ತಾ ಇಲ್ಲ, ನಾವೇ ಕೊಡ್ಬೇಕು ಅನ್ನೋ ಒಂದು ಮನೋಭಾವನೂ ಇದೆ. ಹಾಗಾಗಿ ಅವರು ಭಾಗಶಃ ಪಾವತಿ ಮಾಡ್ತಿದ್ದಾರೆ. ಹೀಗಾಗಿ ಇದು ಸಂಪೂರ್ಣ ಇದು ಒಂದು ಶತಮಾನದಿಂದ ಇಲ್ಲದೆ ಇದ್ದಂತ ಪರಿಸ್ಥಿತಿ. ಯಾರು ಬಹುಶಃ ಅವ್ರು ಯಾರು ಬದುಕಿಲ್ಲ ಹಿಂದೆ ಇನ್ಫ್ಲೂಯೆನ್ಸಾ ನೋಡಿದವರು. ಹಾಗಾಗಿ ಬಹಳ ಗೊಂದಲಮಯವಾದ ವಾತಾವರಣ ಇದೆ, ಎಲ್ಲರಿಗೂ ಕನ್ಫ್ಯೂಷನ್ಸ್ ಇದೆ, ಎಲ್ಲರಿಗೂ ಸಮಸ್ಯೆಗಳಿದೆ, ಇನ್ಕ್ಲೂಡಿಂಗ್ ಸರ್ಕಾರ. ಹಾಗಾಗಿ ಇದರಲ್ಲಿ ನಾವು ಇಂಥದ್ದೇ ಸರಿ ಇಂಥ ತಪ್ಪು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ 1ರಿಂದ 8ನೇ ತರಗತಿವರೆಗೂ ಯಾವುದೇ ಚರ್ಚೆ ನಡೆದಿಲ್ಲ ಶಾಲೆ ತೆರೆಯೋದ್ರ ಬಗ್ಗೆ ಅಂತ ಹೇಳಿದ್ವಿ. ಹಾಗಿದ್ರೆ ಈ ವರ್ಷ 1ರಿಂದ 8ನೇ ತರಗತಿವರೆಗೂ ಶಾಲೆ ತೆರೆಯೋದು ಡೌಟ್. ಈಗಾಗಲೇ ಮಾನ್ಯ ಸಚಿವರು ಹೇಳಿದಾಗೆ ಡಿಸೆಂಬರ್ ಎಂಡ್ ವರೆಗೆ 1ರಿಂದ 8ನೇ ತರಗತಿ ತೆರೆಯೋದ್ರ ಬಗ್ಗೆ ನಮ್ಮ ಇಲಾಖೆನಲ್ಲೂ ಕೂಡ ಚಿಂತನೆ ಇರಲಿಲ್ಲ. ನಾವು ಕೇವಲ 9ನೇ ತರಗತಿಯಿಂದ ಮೇಲ್ಗಡೆ ತರಲಿಕ್ಕಾಗತ್ತಾ ಅನ್ನೋ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ವಿ. ಈಗ ಅದು ಕೂಡ ಡಿಸೆಂಬರ್ ಅಂತ್ಯದಲ್ಲಿ ತೀರ್ಮಾನ ಆಗುತ್ತೆ, ಜನವರಿನಲ್ಲಿ ಮಾತ್ರ ಸಾಧ್ಯ. ಜನವರಿ ನಂತರ ಕೂಡ 1ರಿಂದ 7ನೇ ತರಗತಿವರೆಗೆ ಶಾಲೆಗಳು ತೆರೆಯೋದು ಇನ್ನೂ ಡಿಲೇ ಆಗುತ್ತೆ, ಖಂಡಿತವಾಗಿ ಡಿಲೇ ಆಗುತ್ತೆ. ಅವುಗಳನ್ನ ಪ್ರಾರಂಭ ಮಾಡೋ ಯೋಚನೆನೂ ಇಲ್ಲ ಈಗ ನಮ್ಮ ಇನ್ನೊಂದ್ಸಲ ನಾವು ನೀವು ಕೂತ್ಕೊಂಡು ಮಾತಾಡೋದು ಸಮಯ ವೇಸ್ಟ್ ಮಾಡೋದು. ಸಮಯ ಇಲ್ಲ ಸರ್, ನಾವು ವ್ಯಾಲಿಡ್ ಕ್ವಶನ್ಸ್ ಕೇಳ್ತಾ ಇದ್ದೀವಿ. ನಾವೇನಿಲ್ಲ ಅಲ್ಲ, ಒಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬೇಡ, ಬೇರೆ ಕೇಳೋಣ. ಕೇಳಿ ಬಟ್ ಡೋಂಟ್ ಆಸ್ಕ್ ಅಲ್ಲ ಕೇಳಿ ಡೋಂಟ್ ಆಸ್ಕ್ ಆಬ್ಜೆಕ್ಟಿವ್ ಕ್ವಶನ್. ಅಲ್ಲ ಹೌದು ಅಥವಾ ಇಲ್ಲ ಅದೇ ಹೇಳಿದ್ರ ಅವೆಲ್ಲ ಹಿನ್ನೆಲೆ ಯಾಕೆ ಕೇಳಿ 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 ಇವತ್ತು ಹೇಳ್ರಿ ಕೇಳಿ. ಅಲ್ಲ, ಪ್ರಶ್ನೆ ಇಷ್ಟ ಸರ್, ನನ್ಗೆ 2 ಮಕ್ಕಳಿದ್ದಾರೆ. ಯಾಕಂದ್ರೆ ನೀವು ಅಭ್ಯರ್ಥಿ ಬಂದ್ರಲ್ಲ, ಅದಕ್ಕೋಸ್ಕರ ನಾನು ಹೇಳ್ತೇನೆ. ಈಗ ಇಷ್ಟು ದಿನ ಶಾಲಾ ತರಗತಿಗಳು ಸರಿಯಾಗಿ ನಡೀತಾ ಇತ್ತು, ಹಂಗಾಗ್ಬಿಟ್ಟು ಒಂದು 10,000 ಫೀಸ್ ಇದ್ರೆ 10,000 ಕಟ್ಟಬೇಕಾಗುತ್ತೆ. ಈ ವರ್ಷ ಅಷ್ಟು ಶಾಲಾ